ಹಾಯ್ ಫ್ರೆಂಡ್ಸ್, ಇಂದು ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗೆ ಉಪಯೋಗವಾಗುವಂಥ ಪ್ರಶ್ನೆಗಳನ್ನು ಚರ್ಚೆ ಮಾಡೋಣ. ಸಾಮಾನ್ಯ ವಿಜ್ಞಾನ ಮತ್ತು ಸಾಮಾನ್ಯ ಪ್ರಶ್ನೆಗಳು ಮತ್ತು ಪ್ರಚಲಿತ ವಿದ್ಯಮಾನಗಳ ಬಗ್ಗೆ ಚರ್ಚೆ ಮಾಡೋಣ. ಇನ್ನೂ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗಾದರೆ ಒಂದನೆಯ ಪ್ರಶ್ನೆ ನೋಡೋಣ ಬನ್ನಿ. ಒಂದನೆಯ ಪ್ರಶ್ನೆ, ಬ್ಲೀಚಿಂಗ್ ಪೌಡರನ್ನು ಹೇಗೆ ತಯಾರಿಸಲಾಗುತ್ತದೆ? ಇದಕ್ಕೆ ಸರಿಯಾದ ಉತ್ತರ 1. ಕ್ಲೋರಿನ್ ಅನಿಲವನ್ನು ಒಣಗಿಸಿದ ಸುಣ್ಣದೊಂದಿಗೆ ಪ್ರತಿಕ್ರಿಯಿಸುವ ಮೂಲಕ. ಮುಂದಿನ ಪ್ರಶ್ನೆ, ಸೂರ್ಯನ ಬೆಳಕಿನ ಉಪಸ್ಥಿತಿಯಲ್ಲಿ ಇಂಗಾಲದ ಡೈಆಕ್ಸೈಡನ್ನು ನೀರಿನಲ್ಲಿ ಬಳಸಿ ಆಹಾರವನ್ನು ಉತ್ಪಾದಿಸುವ ಸಸ್ಯಗಳ ಯಾವ ರೀತಿಯ ಪ್ರತಿಕ್ರಿಯೆಯನ್ನು ನಡೆಸುತ್ತದೆ? ಇದಕ್ಕೆ ಸರಿಯಾದ ಉತ್ತರ 3. ಸಂಯೋಜನೆಯ ಕ್ರಿಯೆ. ಮುಂದಿನ ಪ್ರಶ್ನೆ 3. ಎಥನೋಯಿಕ್ ಆಮ್ಲದ ದ್ರಾವಣವು ನೀಲಿ ಲಿಟ್ಮಸ್ ಅನ್ನು ಕೆಂಪು ಬಣ್ಣಕ್ಕೆ ಏಕೆ ತಿರುಗಿಸುತ್ತದೆ? ಇದಕ್ಕೆ ಕಾರಣ ಇದು ಒಂದು ಆಮ್ಲವಾಗಿದೆ. ಮುಂದಿನ ಪ್ರಶ್ನೆ, ಆಮ್ಲಮಳೆಯ pH ವ್ಯಾಪ್ತಿ ಎಷ್ಟು? ಇದಕ್ಕೆ ಸರಿಯಾದ ಉತ್ತರ 5.6ಕ್ಕಿಂತ ಕಡಿಮೆ. ಮುಂದಿನ ಪ್ರಶ್ನೆ, ತಾಮ್ರವು ಕಾಲಾಂತರದಿಂದ ಹಸಿರು ಬಣ್ಣಕ್ಕೆ ತಿರುಗಲು ಮುಖ್ಯ ಕಾರಣವೇನು? ಇದಕ್ಕೆ ಸರಿಯಾದ ಉತ್ತರ 4. ಆಕ್ಸೈಡ್ ಪದರಗಳ ರಚನೆ. ಮುಂದಿನ ಪ್ರಶ್ನೆ, ಸಾಮಾನ್ಯವಾಗಿ ಒಂದು ಮಿಶ್ರಲೋಹದ ಪ್ರತಿರೋಧಕತೆಯು ಅದರ ಘಟಕ ಲೋಹಗಳಿಗಿಂತ ಡ್ಯಾಶ್ ಆಗಿರುತ್ತದೆ. ಇದಕ್ಕೆ ಸರಿಯಾದ ಉತ್ತರ 2. ಹೆಚ್ಚಾಗಿರುತ್ತದೆ. ಮುಂದಿನ ಪ್ರಶ್ನೆ, ಡ್ಯಾಶನ್ನು ಡೀಸೆಲ್ಗಾಗಿ ಬಳಸಲಾಗುತ್ತದೆ. ಇದಕ್ಕೆ ಸರಿಯಾದ ಉತ್ತರ 2. ಸಿಟಿನ್ ರೇಟಿಂಗ್. ಮುಂದಿನ ಪ್ರಶ್ನೆ, ಕಾರ್ಬನ್ ಮತ್ತು ಇತರ ಕಾರ್ಬನ್ ಪರಮಾಣುಗಳೊಂದಿಗೆ ಬಂಧನವನ್ನು ರೂಪಿಸುವ ವಿಶಿಷ್ಟ ಸಾಮರ್ಥ್ಯವನ್ನು ಹೊಂದಿದೆ. ಇದು ದೊಡ್ಡ ಅಣುಗಳಿಗೆ ಕಾರಣವಾಗುತ್ತದೆ. ಈ ಗುಣಲಕ್ಷಣವನ್ನು ಡ್ಯಾಶ್ ಎಂದು ಕರೆಯಲಾಗುತ್ತದೆ. ಇದಕ್ಕೆ ಸರಿಯಾದ ಉತ್ತರ 4. ಕ್ಯಾಟಿನೇಷನ್. ಮುಂದಿನ ಪ್ರಶ್ನೆ, DNA ಪ್ರತಿಕೃತಿ ಏಕೆ ಅಗತ್ಯ? ಇದಕ್ಕೆ ಸರಿಯಾದ ಉತ್ತರ 2. ಬೆಳವಣಿಗೆ ಮತ್ತು ಹೊಸ ಕೋಶಗಳ ರಚನೆ. ಮುಂದಿನ ಪ್ರಶ್ನೆ, ವಿಕಾಸಕ್ಕೆ ಮೊದಲ ಮೂಲಭೂತ ಅಂಶ ಹೇಗಿದೆ? ಇದಕ್ಕೆ ಸರಿಯಾದ ಉತ್ತರ ಆನುವಂಶಿಕ ವ್ಯತ್ಯಾಸ. ಮುಂದಿನ ಪ್ರಶ್ನೆ, ಕೆಳಗಿನವುಗಳಲ್ಲಿ ಯಾವುದು ಕ್ಯಾಲ್ಸಿಯಂ ಆಕ್ಸೈಡ್ ಸರಿಯಾದ ಸೂತ್ರವನ್ನು ಪ್ರತಿನಿಧಿಸುತ್ತದೆ? ಇದಕ್ಕೆ ಸರಿಯಾದ ಉತ್ತರ 1. CaO. ಮುಂದಿನ ಪ್ರಶ್ನೆ, ಮಾನವನ ಹಿಂಭಾಗದ ಮೆದುಳಿನ ನಿಯಂತ್ರಿಸಲ್ಪಡುವ ಕಾರ್ಯವನ್ನು ಗುರುತಿಸಿ. ಇದಕ್ಕೆ ಸರಿಯಾದ ಉತ್ತರ 1. ರಕ್ತದೊತ್ತಡ, ಲಾಲಾರಸಸ್ರಾವ, ವಾಂತಿ ಇತ್ಯಾದಿ ಅನೈಚ್ಛಿಕ ಕ್ರಿಯೆಗಳು. ಮುಂದಿನ ಪ್ರಶ್ನೆ, ದೈನಂದಿನ ಮನೆಯ ತ್ಯಾಜ್ಯದಿಂದ ಕೆಳಗಿನ ಯಾವ ವಸ್ತುಗಳು ಜೈವಿಕ ವಿಘಟನೆಗೆ ಒಳಪಡದ ವಸ್ತುಗಳಾಗಿದೆ? ಇದಕ್ಕೆ ಸರಿಯಾದ ಉತ್ತರ 1. ಹಾಲಿನ ಪ್ಯಾಕೆಟ್ಗಳು. ಮುಂದಿನ ಪ್ರಶ್ನೆ, ವಾಯು ಮಾಲಿನ್ಯದ ಪರಿಣಾಮವು ಹೆಚ್ಚಾಗಿ ಈ ಕೆಳಗಿನ ಯಾವುದರ ಮೇಲೆ ಕಂಡುಬರುತ್ತದೆ? ಇದಕ್ಕೆ ಸರಿಯಾದ ಉತ್ತರ ಎಲೆಗಳ ಮೇಲೆ ಕಂಡುಬರುತ್ತದೆ. ಮುಂದಿನ ಪ್ರಶ್ನೆ, ಸ್ಮೋಕ್ ಎಂಬುದು ಇದರ ಸಂಯೋಜನೆಯಾಗಿದೆ. ಇದಕ್ಕೆ ಸರಿಯಾದ ಉತ್ತರ ಹೊಗೆ ಮತ್ತು ಮಂಜು. ಮುಂದಿನ ಪ್ರಶ್ನೆ, ವಿದ್ಯುತ್ ಮೋಟರ್ನಲ್ಲಿ ಕಮ್ಯುಟೇಟರ್ ಅನ್ನು ಹೇಗೆ ಬಳಸಲಾಗುತ್ತದೆ? ಇದಕ್ಕೆ ಸರಿಯಾದ ಉತ್ತರ ಸುರುಳಿಯ ಮೂಲಕ ಹರಿಯುವ ವಿದ್ಯುತ್ತಿನ ದಿಕ್ಕನ್ನು ಹಿಮ್ಮುಖಗೊಳಿಸಲು ಬಳಸಲಾಗುತ್ತದೆ. ವಿದ್ಯುತ್ ಪ್ರವಾಹ ಘಟಕ ಯಾವುದು? ಇದಕ್ಕೆ ಸರಿಯಾದ ಉತ್ತರ ಆಂಪಿಯರ್. ಮುಂದಿನ ಪ್ರಶ್ನೆ, ವಾಹಕದ ಮೂಲಕ ವಿದ್ಯುದಾವೇಶಗಳ ಹರಿವಿನ ದರವನ್ನು ಏನೆಂದು ಕರೆಯಲಾಗುತ್ತದೆ? ಇದಕ್ಕೆ ಸರಿಯಾದ ಉತ್ತರ 2. ವಿದ್ಯುತ್ ಪ್ರವಾಹ. ಮುಂದಿನ ಪ್ರಶ್ನೆ, ಕಾರ್ನಿಯ ಹಿಂದೆ ಇರುವ ಗಾಢವಾದ ಸ್ನಾಯು ರಚನೆಯನ್ನು ಏನೆಂದು ಕರೆಯಲಾಗುತ್ತದೆ? ಇದಕ್ಕೆ ಸರಿಯಾದ ಉತ್ತರ 3. ಐರಿಸ್. ಮುಂದಿನ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಯಾವುದು ಸಮೀಪ ದೃಷ್ಟಿ ದೋಷ ಎಂದು ಕರೆಯಲಾಗುತ್ತದೆ? ಇದಕ್ಕೆ ಸರಿಯಾದ ಉತ್ತರ ಮಯೋಪಿಯಾ. ಇದೇ ತರಹದ ಪ್ರಶ್ನೆಗಳಿಗೋಸ್ಕರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ. ಥ್ಯಾಂಕ್ ಯು.